ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಬಂದಿದ್ದೀನಿ. ಲಂಚ್ ಬಾಕ್ಸ್ ರೆಸಿಪಿ ಅನ್ಬೋದು. ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ರವೆ ಶಾವಿಗೆ ಉಪ್ಪಿಟ್ಟು. ಈ ಶಾವಿಗೆ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದು ರವೆಯಿಂದ ಮಾಡಿರೋದು ಶಾವಿಗೆ. ಊರಲ್ಲಿ ಮಾಡಿಸ್ಕೊಂಬಂದಿರೋದು ನಮ್ಮಮ್ಮ ಮನೆಯಿಂದ. ನೋಡಿ, ರವೆಯಿಂದ ಮಾಡಿರುತ್ತಾರೆ. ತುಂಬ ಹೆಲ್ದಿ ಕೂಡ ಮತ್ತು ಟೇಸ್ಟಿಯಾಗಿ ಒಂದು 5 ನಿಮಿಷದಲ್ಲಿ ಬೇಗನೆ ಆಗುತ್ತೆ ಈ ತಿಂಡಿ ಬೆಳಿಗ್ಗೆ ಹೊತ್ತಿಗೆ. ನೋಡಿ, ಅದಕ್ಕೆ ನಾನು ತರಕಾರಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದೆ. ಸ್ವಲ್ಪ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ತೊಗೊಂಡಿದ್ದೀನಿ. ಈ ಕಡೆ ನೋಡಿ, ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನೋಡಿ, ಗ್ಯಾಸ್ ಮೇಲೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇದು ರವೆಯಿಂದ ಮಾಡಿರ್ತಾರಲ್ಲ, ಬೇಗ ಹುರಿದ್ಬಿಡುತ್ತೆ. ಸಣ್ಣ ಉರಿಯಿಂದ ಮೀಡಿಯಮ್ ಆಗಿ ಎಣ್ಣೆ ಹಾಕಬೇಡಿ. ಒಗ್ಗರಣೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಹುಡಿಯಾಗಿ ಬರುತ್ತೆ. ನೋಡಿ, ಕೆಳಗಿಂದ ಮೇಲೆ ಹುರ್ಕೋಬೇಕು ಯಾವಾಗ ಶಾವಿಗೆ ಹುರ್ಕೋವಾಗ, ಇಲ್ಲಾಂದ್ರೆ ಬೇಗ ಸೀದೋಗುತ್ತೆ. ಸಣ್ಣ ಉರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಶಾವಿಗೆನ ಹುರ್ಕೋಬೇಕು ಫ್ರೆಂಡ್ಸ್. ಇದು ರವೆಯಿಂದ ಮಾಡಿದ್ದಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಬಿಡಿ ಬಿಡಿಯಾಗಿರುತ್ತೆ. ಬೇಗನ ಆಗುತ್ತೆ. ತುಂಬ ಹೆಲ್ದಿನೂ ಕೂಡ. ಇದು ಹೊರಗಡೆದೆಲ್ಲ ಮೈದಾ ಹಿಟ್ಟಿಂದ ಅದೆಲ್ಲ ಮಾಡಿರ್ತಾರೆ. ಅದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಸ್ಬಿಟ್ರೆ ಒಂದು 5 kg ಅಷ್ಟು ಮಾಡಿಸ್ಬಿಟ್ರೆ ಒಂದು ವರ್ಷ ಆಗುತ್ತೆ ಫ್ರೆಂಡ್ಸ್. ರವೆ ಶಾವಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ತೆಳಗಿಂದ ಮೇಲೆ ಹೀಗೆ ಎಣ್ಣೆ ಹಾಕ್ದೇ ಹುರಿಬೇಕು ಫ್ರೆಂಡ್ಸ್. ಅಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಹುಡಿಯಾಗಿ ಬರುತ್ತೆ. ಸ್ವಲ್ಪನೇ ಮೀಡಿಯಮಾಗಿ ಕಲರ್ ಬಂದಿರಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು, ತೆಗೆದಿಟ್ಕೊಳ್ಳಿ. ಈಗ ನೋಡಿ, ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ. ಅವು ಚಟಾಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಕಡಲೆಬೇಳೆ, ಉದ್ದಿನಬೇಳೆದು, ಸಾಸಿವೆ, ಜೀರಿಗೆ ಎಲ್ಲ ಘಮ ಬರಬೇಕು ಫ್ರೆಂಡ್ಸ್. ಒಗ್ಗರಣೆ ಯಾವಾಗ ಭೀ ಚಟಪಟ ಸಿಡಿದು ಘಮ ಬಂದ್ರೇ ತಿಂಡಿಗಳೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ, ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೋಡಿ, ನೀವು ಖಾರ ತಕ್ಕಂಗೆ ರುಚಿಗೆ ತಕ್ಕಂಗೆ ನೀವು ಹಾಕೋಬೋದು. ಜಾಸ್ತಿನೂ ನಾನು 2 ಜನಕ್ಕೆ ಅಷ್ಟೇ ಮಾಡ್ತಿರೋದು. ಇಬ್ಬರಿಗಷ್ಟೇ ಮಾಡ್ತಿರೋದು ಶಾವಿಗೆ ಉಪ್ಪಿಟ್ಟು. 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ 2 ಈರುಳ್ಳಿ ಚಿಕ್ಕ ಸೈಜಿಂದ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದು ಮತ್ತು ಕರಿಬೇವು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಕಲರ್ ಚೇಂಜ್ ಆಗಿ ಬೇಗ ಆಗುತ್ತೆ. ಯಾವಾಗ ಭೀ ಈರುಳ್ಳಿ ಹಾಕಿದ್ಮೇಲೆ ಒಗ್ಗರಣೆಗೆ ಒಂದು ಅರ್ಧ ಚಿಟಿಕೆ ಅಷ್ಟು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಂತ. ಬೇಗ ಬೇಯುತ್ತೆ ಈರುಳ್ಳಿ. ಆಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ ನೋಡಿ, ಬಿಡಿಸ್ಕೊತಾ ಇದ್ದೀನಿ. ಅಂದರೆ ನೀಟಾಗಿ ಚಾಪ್ ಆಗಿಲ್ಲ ಅದು. ಈಗ ನೋಡಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡ್ರೆ ಟೊಮೊಟೊನೂ ಬೇಗ ಸಾಫ್ಟ್ ಆಗುತ್ತೆ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೋಬೇಕು. ಉಪ್ಪು ಮೊದಲೇ ಹಾಕ್ಕೊಂಡಿದ್ದೆ ನಾನು ಈರುಳ್ಳಿ ಕೆಂಪಗಾಗೋಕ್ಕೆ. ಈಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಲ್ಲ ಟೊಮೊಟೊ ಎಲ್ಲ ಸರಿಯಾಗಿ ಬೆಂದ್ಬಿಡ್ಬೇಕು, ಸಾಫ್ಟ್ ಆಗಬೇಕು. ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಕುದಿಯೋಕ್ಕೆ ನೀರು ಹಾಕ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಟೊಮೊಟೊ. ಈಗ ನಾನು 1 ರಿಂದ 1.5 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ. 1 ಗ್ಲಾಸ್ ಮೇಲೆ ಒಂದು ಅರ್ಧ ಗ್ಲಾಸ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದು ಜಾಸ್ತಿ ಶಾವಿಗೆ ಇದ್ದರೆ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಇಬ್ಬರಿಗಷ್ಟೇ ಮಾಡ್ತಾ ಇರೋದು ಶಾವಿಗೆ ನಾನು ಉಪ್ಪಿಟ್ಟು. ನೋಡಿ, ಶಾವಿಗೆ ಉಪ್ಪಿಟ್ಟು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ಶಾವಿಗೆ ತೊಗೊಂಡ್ರೆ ಇಷ್ಟು ಹಾಕ್ಕೊಳ್ಳಿ. ಇದು ರವೆ ಶಾವಿಗೆ ಎಲ್ಲ ಬೇಗ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅದಕ್ಕೆ ಬೇಗ ಬೆಂದೋಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ, ಹುಡಿಯಾಗಿ ಬಿಡಿ ಬಿಡಿಯಾಗಿ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು, ಸಕ್ಕರೆ ಉಪ್ಪು ಸ್ವಲ್ಪ ಸ್ಕಿಪ್ ಆಗಿದೆ ಅನಿಸುತ್ತೆ ನೋಡಿ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ರವೆ ಶಾವಿಗೆ ಇರುತ್ತಲ್ಲ, ಇದು ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ಮೇಲೆ ಮೇಲೆ ಮುಚ್ಚಬೇಕು. ನೋಡಿ ಫ್ರೆಂಡ್ಸ್, ಹೇಗೆ ಬರ್ತಾಯಿದೆ ನನ್ನ ಚಾನಲ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದ್ದಾದ್ಮೇಲೆ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಮೇಲೆ ಹೇಗಾಗಿದೆ ನೋಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ನೋಡಿ, ಸಖತ್ತಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು
ಚೆನ್ನಾಗಿ ಕಲಿಸಿದ್ರೆ ಯಮ್ಮಿಯಾಗಿ ಮತ್ತು ಇಡೀ ಅಡುಗೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಇದು ರವೆ ಶಾವಿಗೆ ಅಲ್ವಾ, ಸ್ಮೆಲ್ ಸಖತ್ತಾಗಿರುತ್ತೆ. ನೋಡಿ ಸಖತ್ತಾಗಿ ಬಂದಿರುತ್ತೆ. ಲಂಚ್ ಬಾಕ್ಸಿಗಂತೂ ತುಂಬ ರುಚಿಯಾಗಿರುತ್ತೆ. ಕ್ವಿಕ್ಕಾಗಿ 5 ನಿಮಿಷಲ್ಲೇ ಮಾಡ್ಕೋಬಹುದು. ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಕಾಣಿಸುತ್ತೆ ನೋಡಿ ನಿಮಗೆ. ನೋಡಿ ಭಾರಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಹೊರಗಡೆ ಶಾವಿಗೆಗಿಂತ ಈ ಥರ ಮನೆಯಲ್ಲೇ ಮಾಡಿಸ್ಬೇಕು. ಅಂದರೆ ಇವರು ಹಪ್ಪಳದೆಲ್ಲ ಮಾಡ್ತಾರೆ ನೋಡಿ ಹಳ್ಳಿ ಕಡೆ ಎಲ್ಲ, ಅಲ್ಲೆಲ್ಲ ಇದು ಶಾವಿಗೆ ಈ ಥರ ರವೆ ಶಾವಿಗೆ ಮಾಡ್ತಾರೆ, ಗೋಧಿ ಹಿಟ್ಟಿನ ಶಾವಿಗೆನೂ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಈಗ ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಮೇಲೆ ನೋಡಿ ಹಸಿ ಕಾಯಿ ಹಾಕ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿದ್ನಲ್ಲ. ನಮ್ಮ ಕಡೆ ಹಿಂಗೆ ಹಾಕ್ಕೊಂಡು ತಿಂತಾರೆ, ನಮ್ಮ ಮನೇಲಿ ಹಿಂಗೆ ಇಷ್ಟಪಡ್ತಾರೆ. ನೀವು ಕುದಿಯುವಾಗ ಹಾಕ್ಬೋದು. ಮೇಲೆ ಹಿಂಗೆ ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.